ಬೆನ್ನಿಗೆ ಎಸ್ತಿರೋ ಚಪ್ಪಲಿನ ಕೊರಳಿಗೆ ಹಾಕಿದ ಹೂವಿನ ಹಾರ ಅಂತ ತಿಳ್ಕೊಂಡವ್ ನಾನು. ಇನ್ನು ನನ್ನ ವೈರಿ ಎಸ್ತಿರೋ ಚಪ್ಪಲಿನ ಇಷ್ಟು ಸಲಿಸಾಗಿ ಬಿಟ್ಟು ಬಿಡ್ತೀನ. ಇಲ್ಲ, ದೇವ್ರ ಜಗಲಿ ಮೇಲಿಟ್ಟು ಪೂಜೆ ಮಾಡ್ತೀನಿ. ಯಾಕಂದ್ರ ಸರಿಯಾದ ಸಮಯಕ್ಕ ಸರಿಯಾದ ವ್ಯಕ್ತಿಗೆ ಕೊಟ್ಟು ಕಳ್ಸ್ಬೇಕಲ್ಲ, ಅದಕ್ಕ ಚಪ್ಪಲ್ ಹೋಗಿದ್ದಕ್ಕೆ ಚಪ್ಪಲ್ ಗೌಡಪ್ಪಗೆ ಹೋಗೋದಂಗ ನನಗೆ ಹೋಗತಿದ್ದೆ ಅಂದ್ರೆ ಇವತ್ತು ನಿನ್ನ ಕಥ ಪಚ ಪಚ ತುಳಿದು ಬಿಡ್ತಿದ್ದೆ. ಅವನು ನಾವು ಇದ್ದಾಗ ಏನು ಹರ್ಕೊಳ್ಳಿಲ್ಲ, ಆ ಹೋಗಿನ ಕಚ್ಚಪಚ್ಚ ತುಳಿದು ಬಿಡ್ತಾನೆ ಅಂತ ನೋಡ ಮುಷ್ಯ. ಹೌದ್ರಿ ಗೌಡ್ರ, ಅವ ಯಾರು ಚಪ್ಪಲ್ ತಗೊಂಬಂದನ ಒಂದು ನಿಮಗ್ ಹೋಗದಂಗ ನನಗ್ ಹೋಗತಿದ್ನಂದ್ರ ಅಂದ್ರ ಏನ್ ಹೆಟ್ಟಿದ್ರು ಗೌಡದ ಹೆಟ್ಟದನ. ಹೌದಪ್ಪ, ಊರ ಗೌಡ ಹಾಕಿದಿ ಬೇಕಾದ ಹೆಟ್ಟಿಸ್ಕೋಬೇಕು, ನಿಮ್ಮ ಕೈಯ ಸಿಕ್ ಕುಟ್ಟಿಸ್ಕೋಬೇಕು. ಅವ್ ಹೋಗೋ ಮುಂದಾಗ ಒಂದು ಮಾತು ಹೇಳೋದ ಬಿಡ್ರಿ. ಅವೇನ್ ಹೇಳ್ತಾನ, ಸಾಲಿ ಕಲ್ತಿಲ್ಲ ಪುಗ್ಗನ ಮರ್ಯಾವ ಜಾತ್ರೆಗ. ನೀನೇನ್ ಹರ್ದ್ ಗಂಟ ಹಾಕ್ತಿ ನನಗಂತ್ರ ಗೊತ್ತಿಲ್ಲ. ನಾಳೆ ಬೆಳಿಗ್ಗೆ ಅನ್ನೋದ್ರಾಗ ಅವನೊಂದು ಫೋಟೋ ಫೋನ್ ನಂಬರ್ 2 ತರ್ಬೇಕು. ಇಲ್ಲ ಅಂದ್ರ ನೀನು ಹೆಣ ಬೀಳುತ್ತ ಮನೆಯಾಗ. ಗೌಡ್ರ, ಅವನ್ ಫೋಟೋ ನಂಬರ್ ಯಾಕೆ ಬೇಕ್ರಿ? ಅವ್ರ ಒಂದು ಆಧಾರ್ ಕಾರ್ಡ್ ತರ್ತೀನ್ರಿ ನಾ. ಅವ್ರ ಅವನ್ ಆಧಾರ್ ಕಾರ್ಡ್ ತಗೊಂಡು ನಾನೇನು ಮಾಡ್ಲಿಲ್ಲ. ಗೌಡ್ರ, ನಿಮಗ್ ತಿಳಿಯಂಗಿಲ್ರಿ ಇದು. ಅಕಸ್ಮಾತ್ ಎಲ್ಲರೂ ತಪ್ಪಿಸ್ಕೊಂಡು ಹೋದಂದ್ರ ಅದ್ರಾಗ ಅಡ್ರೆಸ್ ಇರ್ತತಿಲ್ಲ. ಯಾವಾಗ್ಲೂ ಕಿಡ್ನಿ ಯೂಸ್ ಮಾಡ್ಬೇಕು. ಕಿಡ್ನಿ ಎಲ್ಲಿರ್ತಾವ? ಮಡಕಲ್ ಸಂಧ್ಯಾ ಆಗಿರ್ತಾವ. ಗೌಡ್ರ, ಏನ ಇದನ್ನ ಫ್ರಿಜ್ನ ತುರುಕ್ಲಿ ಹೋಗ್ಲೆ ದೇವ್ರ ಜಗಲ್ ಮಾಡಿ ಪೂಜೆ ಮಾಡಕ್. ಧರ್ಮ್ಯ, ನನ್ನ ಮನೆಗೆ ಬಂದು ನನಗ ಬೊಟ್ಟಿಟ್ಟು ಮಾತಾಡೋಷ್ಟು ಧೈರ್ಯ ಬಂದಿತ್ತೇನಲ್ಲೇ ನಿನಗ? ಹೇಳ್ಬೇಕ್, ಜೀವನದಾಗ ಒಬ್ಬ ವೈರಿ ಇರ್ಬೇಕ್. ಅಂದಾಗ ಜೀವನಕ್ಕೊಂತರ ಥ್ರಿಲ್ ಇರ್ತೈತೆ. ಧರ್ಮ್ಯ, ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದಿದ್ದು ಧರ್ಮನ ಇರ್ಬೋದು. ಆದ್ರ ಈ ನಾಟಕದ ಕೊನೆ ಪ್ರವೇಶ ಮುಗಿಯವರೆಗೂ ಧರ್ಮದ ನೆತ್ತಿ ಮೇಲೆ ಕಾಲಿಟ್ಟು ಅಟ್ಟಹಾಸದಿಂದ ಮೆರ್ತಾ ಇರೋದು ಈ ಶ್ರೀಕಾಂತ್ ಗೌಡನ ಕರ್ಮ ಎಂಬುದು ಮಾತ್ರ ಮರಿಬೇಡ. ಇವನು ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ, ಹುಟ್ಟುತ್ತಲೇ ವಿಲನ್ ಅಂತ ಹುಟ್ಟಿದವನ.